ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಕಾಣಿಸಿಕೊಳ್ಳುವ ಅಪರೂಪದ SED ಎಂಬ ಹಿಪ್ ಜಾಯಿಂಟ್ ಕಾಯಿಲೆಯಿಂದ ಬಳಲುತ್ತಿದ್ದ ಯುವಕನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸುವುದರ ಮೂಲಕ ಕಲಬುರಗಿ ಜಿಲ್ಲೆಯ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಹೊಸ ಜೀವನ ನೀಡಿದ್ದಾರೆ. ಕಲಬುರಗಿ ನಗರದ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕರು ಹಾಗೂ ಆರ್ಥೋಪೆಟಿಕ್ ತಜ್ಞ ವೈದ್ಯರಾದ ಡಾಕ್ಟರ್ ಆದಿತ್ಯ ಕಾಜಾ ಮಾತನಾಡಿ, ಹಿಪ್ ಜಾಯಿಂಟ್ SED ಎಂಬ ಅಪರೂಪದ ಸಮಸ್ಯೆಯಿಂದ ಬಳಲುತ್ತಿದ್ದ ರೋಗಿಯು ಹಲವು ವರ್ಷಗಳಿಂದ ತೀವ್ರ ನೋವು, ನಡೆಯಲು ತೊಂದರೆ ಹಾಗೂ ದೈನಂದಿನ ಚಟುವಟಿಕೆಗಳಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಕಾಯಿಲೆ ಸುಮಾರು 1 ಲಕ್ಷದಿಂದ 2 ಲಕ್ಷ ಜನರಲ್ಲಿ ಒಬ್ಬರಿಗೆ ಮಾತ್ರ ಕಂಡುಬರುವ ಅಪರೂಪ ಕಾಯಿಲೆಯಾಗಿದೆ. ರೋಗಿಯ 2 ಜಾಯಿಂಟ್ಗಳು ಹಾನಿಗೊಳಗಾಗಿರುವುದರಿಂದ ಮೊದಲು ಹೆಚ್ಚು ಸಮಸ್ಯೆ ಇದ್ದ ಎಡಭಾಗದ ಹಿಪ್ ಜಾಯಿಂಟ್ಗೆ ಅಕ್ಟೋಬರ್ ತಿಂಗಳಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಶಸ್ತ್ರಚಿಕಿತ್ಸೆಯ ನಂತರ ರೋಗಿ ಉತ್ತಮವಾಗಿ ಚೇತರಿಸಿಕೊಂಡ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಬಲಭಾಗದ ಹಿಪ್ ಜಾಯಿಂಟ್ಗಳು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. 2 ಹಿಪ್ ಜಾಯಿಂಟ್ಗಳ ಹಿಪ್ ರಿಪ್ಲೇಸ್ಮೆಂಟ್ ಯಶಸ್ವಿಯಾಗಿ ನೆರವೇರಿದ್ದು, ಪ್ರಸ್ತುತ ರೋಗಿಯು ನೋವಿನಿಂದ ಮುಕ್ತನಾಗಿ ಸಾಮಾನ್ಯರಂತೆ ಜೀವನ ನಡೆಸುತ್ತಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮೌನಿಕಾ ಬಿಂದು, ಡಾಕ್ಟರ್ ಜಯಂತ್ ಕಾಜಾ, ಡಾಕ್ಟರ್ ಪ್ರಿಯಾ ಕನ್ನಿ, ಡಾಕ್ಟರ್ ಅನಿಲ್ ಕಾಂಬಳೆ ಉಪಸ್ಥಿತರಿದ್ದರು. ಇದೇನು ಕಂಡೀಷನ್ ಇದೆ ಅಂತಂದ್ರೆ ಹುಟ್ಟಿದಾಗಿಂದ ಬಂದಿರೋ ಕಂಡೀಷನ್ ಸರ್. ಇದು 1.5 ಲಕ್ಷ ಮಕ್ಕಳಲ್ಲಿ ಒಬ್ರಿಗೆ ಬರೋದು. ಅದರಿಂದ ಏನಾಗುತ್ತೆ ಅಂತಂದ್ರೆ 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಸೊ ಅವರಿಗೆ ನಡೆಯೋಕ್ಕೆಲ್ಲ ಸರಿಯಾಗಲ್ಲ, ಲೆವೆಲ್ ಸರಿ ಇರಲ್ಲ, ಪೇನ್ ಇರುತ್ತೆ, ಬ್ಯಾನಿ ಇರುತ್ತೆ. ಬೆಳೀತಾ ಬೆಳೀತಾ ಎಲ್ಲರದು ಜಾಯಿಂಟ್ಸ್ ಡೆವಲಪ್ ಆಗಬೇಕು, ಬಟ್ ಅವರಲ್ಲಿ ಜಾಯಿಂಟೇ ಡೆವಲಪ್ ಆಗಲ್ಲ. ಸೊ ಆ ಜಾಯಿಂಟ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ವಿ, ಅಂತಂದ್ರೆ ಅದು ಆರ್ಟಿಫಿಷಿಯಲ್ ಜಾಯಿಂಟ್ ಮಾಡಿಕೊಟ್ಟಿದ್ವಿ 2 ಹಿಪ್ ಜಾಯಿಂಟ್ಸ್ ಅಲ್ಲಿ. ಅಂದರೆ ಹುಟ್ಟಿದಾಗಿಂದ ಎಕ್ಸಾಕ್ಟ್ಲಿ ಆಗಲ್ಲ, ಬಟ್ ಹುಟ್ಟಿ 1 ವರ್ಷ 2 ವರ್ಷ ಅಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು ಕಂಡೀಷನ್. ಸಿಂಪ್ಟಮ್ಸ್ ಪೇನ್, ಲೆಗ್ ಲೆಂತ್ ಕರೆಕ್ಟ್ ಇರಲ್ಲ, ನಡೆಯೋಕ್ಕೆ ಸರಿ ಇರಲ್ಲ, ಮತ್ತೆ ಅವರು ಲಿಂಪ್ ಅಂತೀವಿ ಅಂದರೆ ವಾಕಿಂಗ್ ಪ್ಯಾಟರ್ನ್ ಸರಿ ಇರಲ್ಲ, ಸ್ಟ್ರೆಂತ್ ಡೆವಲಪ್ ಆಗಿರಲ್ಲ, ಮತ್ತೆ ಅದರಿಂದ ಸ್ಪೈನ್ ಪ್ರಾಬ್ಲಮ್ಸ್ ಬರುತ್ತೆ, ಬೇರೆ ಜಾಯಿಂಟ್ಸ್ ಅಲ್ಲೂ ಪ್ರಾಬ್ಲಮ್ ಬರುತ್ತೆ. ಇದನ್ನ ಆಟೋಸೋಮಲ್ ರೆಸೆಸಿವ್ ಅಂದರೆ ಹುಟ್ಟಿದಾಗಿಂದ ನಮ್ದೇನು ಕ್ರೋಮೋಸೋಮ್ಸ್ ಮತ್ತೆ ಬ್ಲಡ್ ಅಲ್ಲಿ ನಮ್ದೇನು ಜೀನ್ಸ್ ಕ್ರೋಮೋಸೋಮ್ಸ್ ಎಲ್ಲ ಇರುತ್ತಲ್ಲ, ಆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಇಲ್ಲ, ಇದು ಏನು ಕಂಡೀಷನ್ ಇದೆ ಅದು ರೆಸೆಸಿವ್ ಅಂತಂದ್ರೆ ಈಗ ಇವ್ರದ್ದು ನೆಕ್ಸ್ಟ್ ಮಕ್ಕಳಿಗೆ ಬರೋ ಚಾನ್ಸ್ ಇವ್ರ ಹತ್ರನೇ ಇವ್ರ ತರ ಕಂಡೀಷನ್ ಇನ್ನೊಬ್ರ ಜೊತೆ ಮದುವೆ ಆಯ್ತು ಅಂತಂದ್ರೆ ಅವರಿಗೆ ಬರೋ ಚಾನ್ಸ್ 1 in 4. ಅಷ್ಟು ಕಾಮನ್ ಅಲ್ಲ ಇದು. ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಲ್ ಎಕ್ಸ್ರೇಸ್ ಅಂತೀವಿ, ಅಂತಂದ್ರೆ ಅವ್ರು ಹೇಗೆ ಬೆಳೀತಾ ಇರ್ತಾರೆ ಅವಾಗ ಎಕ್ಸ್ರೇಸ್ ತಗೊಳ್ತಾ ಇರ್ತೀವಿ. 1 ವರ್ಷದಲ್ಲಿ ಒಂದು 6 months ಅಲ್ಲಿ ಆ ಥರ ಎಕ್ಸ್ರೇಸ್ ತಗೊಳ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಸೇವ್ ಮಾಡೋಕ್ಕೆ ಏನಾದರೂ ಆಗ್ತಿತ್ತು ಅಂತಂದ್ರೆ ಸೇವ್ ಮಾಡಬಹುದು, ಬಟ್ ಅವ್ರನ್ನ ಮಾತ್ರ ಪ್ರೆಸೆಂಟ್ ಮಾಡಿದ್ದು ಅಂದ್ರೆ ಬಂದಿದ್ದು 19 years ಬಂದಿದ್ರು ಹುಡುಗರು. ಆ ಟೈಮಲ್ಲಿ ಸ್ಕೆಲಿಟಲ್ ಮೆಚುರಿಟಿ ಆಗಿರುತ್ತೆ, ಅಂದ್ರೆ ನಾವು 18-19 years ಆದಮೇಲೆ ಹುಡುಗರು ಬೆಳೆಯಲ್ಲ. ಸೊ ಮೂಳೆಗಳು ಏನು ಬೆಳೆಯಲ್ಲ, ಜಾಯಿಂಟ್ಸು ಬೆಳೆಯಲ್ಲ. ಇದು ಬೇರೆ ಪ್ರಾಬ್ಲಮ್ಸ್ ಜೊತೆನೂ ಅಸೋಸಿಯೇಟೆಡ್ ಇರ್ಬೋದು, ಲೈಕ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ. ಸೊ ನಾವು ಅವರಿಗೆ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಥರೋ ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ. ನಮ್ಮ ಫಿಸಿಷಿಯನ್ ಸಾಬ್ರು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ರು ಬೇರೆ ಏನಾದರೂ ಕಂಡೀಷನ್ಸ್ ಇದೆನಾ, ಅಸೋಸಿಯೇಟೆಡ್ ಕಂಡೀಷನ್ಸ್ ಅಂತೀವಿ, ಅಂತಂದರೆ ಕಿಡ್ನಿ ಡೆವಲಪ್ಮೆಂಟ್ ಸರಿ ಇರಲ್ಲ ಅಥವಾ ಹಾರ್ಟಿಂದು ಡೆವಲಪ್ಮೆಂಟ್ ಸರಿ ಇರಲ್ಲ. ಆ್ಯಂಡ್ ಆಮೇಲೆ ನಾವು ಪ್ರೊಸೀಜರ್ ಮಾಡಬೇಕಂದ್ರೆ ಅನಸ್ತಿಷ್ಯಾ ಕೊಡಬೇಕು. ಅನಸ್ತಿಷ್ಯಾ ಮಾಡೋಕ್ಕೆ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರು ನಮಗೆ ಭಾಳ ಸಪೋರ್ಟ್ ಕೊಟ್ಟಿದ್ರು. ಅನಸ್ತಿಷ್ಯಾ ಸಲುವಾಗಿ ಏನಾದರೂ ಡಿಫಿಕಲ್ಟೀಸ್ ಇತ್ತು ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ರೇಡಿಯಾಲಜಿಸ್ಟ್ ಮೇಡಮ್ ಅವರು ಅದೇನು ಎಕ್ಸ್ರೇಸ್ ಪ್ರಾಬ್ಲಮ್ ಇದೆ ಅಥವಾ ಆ ಕಂಡೀಷನ್ ಪಿಕಪ್ ಮಾಡೋಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ, ಬೇರೆ ಎಲ್ಲೆಲ್ಲಿ ಬೋನ್ಸಲ್ಲಿ ಪ್ರಾಬ್ಲಮ್ ಪ್ರೆಸೆಂಟ್ ಆಗುತ್ತೆ ಅದನ್ನೆಲ್ಲ ಪಿಕಪ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿದ್ರು. ಸೊ ಇದರಲ್ಲಿ ಕಾಸ್ಟ್ ಫ್ಯಾಕ್ಟರ್ಸ್ 3 ವೇರಿಯಂಟ್ಸ್ ಇರುತ್ತೆ. ಒಂದು ಕಾಸ್ಟ್ ಫ್ಯಾಕ್ಟರ್ ಇರೋದು ಇಂಪ್ಲಾಂಟ್. ಸೊ ಏನು ಇಂಪ್ಲಾಂಟ್ ಅವರಿಗೆ ಹಾಕಿದ್ದು ಅದು ಬಹಳ ಲಿಮಿಟೆಡ್ ಸಪ್ಲೈ. ಸೌತ್ ಇಂಡಿಯಾದಲ್ಲಿ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಇದು ಚೆನ್ನೈಯಲ್ಲಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋದು, ಅಲ್ಲಿಂದನೇ ಎಲ್ಲ ಕಡೆ ಸೌತ್ ಇಂಡಿಯಲ್ಲಿ ಸಪ್ಲೈ ಮಾಡ್ತಾರೆ ಅವರು. ಬಟ್ ಅದು ಅಮೆರಿಕನ್ ಮೇಡ್ ಇಂಪ್ಲಾಂಟ್ಸ್. ಅದು ಒಂದೇ ಕಂಪ್ನಿ ಮಾಡುತ್ತೆ ಈ ಥರ ಇಂಪ್ಲಾಂಟ್. ಸೊ ಆ ಕಂಪ್ನಿದು ಅದು ಸಿಗೋದು ಭಾಳ ನಮಗೆ ರೇರ್. ಆ ಇಂಪ್ಲಾಂಟ್ ಕಾಸ್ಟ್ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಆ್ಯಂಡ್ ಇವರಿಗೆ ಸೆರಾಮಿಕ್ ಇಂಪ್ಲಾಂಟ್ ಹಾಕಬೇಕು, ಯಾಕಂದರೆ ಇವರಿಗೆ ಲೈಫ್ ಟೈಮಲ್ಲಿ ಈ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಯಾವುದು ಆಗಬಾರ್ದು ಅಂತ ಒಂದೇ ಟೈಮ್ ಹಿಪ್ ರಿಪ್ಲೇಸ್ಮೆಂಟ್ ಆಗೋಕ್ಕೆ ಭಾಳ ಹೈ ಆ್ಯಂಡ್ ಕ್ವಾಲಿಟಿ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ. ಇನ್ನೂ 2 ಫ್ಯಾಕ್ಟರ್ಸ್ ಏನಿದೆ ಅಂದರೆ ಆಪ್ರೇಷನ್ ಕಾಸ್ಟ್. ಅಂದರೆ ನಮ್ಮದು ಹಾಸ್ಪಿಟಲ್ ಬೆಡ್ ಸ್ಟೇ ಆಗಲಿ, ಸರ್ಜಿಕಲ್ ಫೀಸ್ ಆಗಲಿ, ಅನಸ್ತಿಷ್ಯಾ ಫೀಸ್ ಆಗಲಿ, ಇವು ನಾವು ಓನ್ಲಿ 40,000 ಮಾಡಿದ್ವಿ. ಸರ್ಜಿಕಲ್ ಫೀಸ್, ಬೆಡ್ ಚಾರ್ಜಸ್, ಫಿಸಿಯೋಥೆರಪಿ ಚಾರ್ಜಸ್ ಆಗಲಿ, ಮತ್ತು ಏನೇನು ಸುಮಾರು ಇವೆಲ್ಲ ವೇರಿಯಬಲ್ ಫ್ಯಾಕ್ಟರ್ಸ್ ಏನಿದೆ ಅದು ಓನ್ಲಿ 40,000 ಆಗಿದೆ. ಇಂಪ್ಲಾಂಟ್ ಕಾಸ್ಟ್ ಸೆಪ್ರೇಟ್ ಆಗಿತ್ತು, ಮೆಡಿಕಲ್ ಕಾಸ್ಟ್ ಸೆಪ್ರೇಟ್ ಆಗಿತ್ತು.
ಸ್ಟೇಜಸ್ ಅಂತಂದರೆ ಯೂಶಲಿ 2 ಟೈಪ್ ಬರುತ್ತೆ. ಅದರಲ್ಲಿ 1 ಟೈಪಲ್ಲಿ ಬೇರೆ ಜಾಯಿಂಟ್ಸಿಗೂ ಎಫೆಕ್ಟ್ ಆಗುತ್ತೆ. ಶೋಲ್ಡರ್ ಜಾಯಿಂಟ್, ಸ್ಪೈನಲ್ಲಿ ಅಲ್ಲೆಲ್ಲನೂ ಎಫೆಕ್ಟ್ ಆಗುತ್ತೆ. ಇವರಿಗಿರೋ ಕಂಡೀಷನಲ್ಲಿ ಬರೀ ಹಿಪ್ ಜಾಯಿಂಟ್ಸ್, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಯಾವುದ್ರಿ? ಸೊ ಈಗ ನಾವು ಏನಂತೀವಿ, ಏನಾದರೆ ಈಗ ಏನು ನಾನು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ, ಇವೆಲ್ಲ ಎವಿಡೆನ್ಸ್ ಸಪೋರ್ಟೆಡ್. ಈ ಇಂಪ್ಲಾಂಟಿಂದು 15 ಇಯರ್ಸ್ವರೆಗೆ ನಮಗೆ ಎವಿಡೆನ್ಸ್ ಸಪೋರ್ಟ್ ಇದೆ. 15 ಇಯರ್ಸಲ್ಲಿ 99.85 ಸರ್ವೈವಲ್ ರೇಟ್ ಅದರದ್ದು. ಕೆಲವು ಬೇರೆ ಸ್ಟಡೀಸಲ್ಲಿ 14 ಇಯರ್ಸಲ್ಲಿ 100% ಸರ್ವೈವಲ್ ರೇಟ್. 14 to 15 ಇಯರ್ಸಿಗೆ ಇಷ್ಟುವರೆಗೆ ಹಾಕಿದ್ದು ಅಂದರೆ ಒಂದು 30 ಇಯರ್ಸ್ ಬ್ಯಾಕ್ 15 ಇಯರ್ಸ್ ಬ್ಯಾಕ್ ಮಾಡಿರೋ ಸರ್ಜರೀಸ್ 15 ಇಯರ್ಸ್ ಆದಮೇಲೆ ಅದೇ ಪೇಷಂಟ್ಸ್ನ ಫಾಲೋಅಪ್ ಮಾಡಿದಾಗ ಆ ಸ್ಟೆಮ್ಮಿಂದ ಲೂಸ್ ಆಗೋ ಚಾನ್ಸ್ 15 ಇಯರ್ಸಲ್ಲಿ 99.85% ಹುಡುಗರು ಇನ್ನೂ ಸರ್ವೈವಲ್ ಇದೆ. ಆಫ್ಟರ್ 15 ಇಯರ್ಸ್ ಇನ್ನೂ ಬರುತ್ತೆ. ಅದು 15 ಇಯರ್ಸ್ ತನಕ ಡೇಟಾ ಇದೆ ನಮ್ಮ ಹತ್ರ. ಇನ್ನೂ ಒಂದು 5-10 ವರ್ಷ ಆದಮೇಲೆ ಮತ್ತೆ ಆ ಡೇಟಾ ತೆಗೆದು ನೋಡ್ತೀವಿ. ಸೊ 15 + 15 ಒಂದು 30 ಇಯರ್ಸಲ್ಲಿ ನಮ್ಗೆ ಏನು ಸರ್ವೈವಲ್ ಇದೆ ಅಂತ ಗೊತ್ತಾಗುತ್ತೆ. ಯಾವ್ದು ಸರ್? ಸಾರಿ, ಇಲ್ಲ ಸರ್, ಅವರಿಗೆ ಫೇಲ್ ಆಯಿತು ಅಂತಂತಂದರೆ ಮತ್ತೆ ಪುನಃ ಸರ್ಜರಿ ಮಾಡಬಹುದು. ಬಟ್ ಅದು ಚಾನ್ಸ್ ಬರೋದು ಭಾಳ 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 ಕಡಿಮೆ. ಅಂದರೆ ನಾವು ಒಂದು 30 ಇಯರ್ಸಲ್ಲಿ ಸರ್ವೈವಲ್ ಎಷ್ಟು ಹಿಪ್ಸ್ ಈ ಥರ ಮಾಡಿರೋ ಸಿಮಿಲರ್ ಪೇಷಂಟ್ಸಿಗೆ ಮಾಡಿರೋದು ಎಷ್ಟು ವರ್ಷ ಬರುತ್ತೆ ಅಂತ ನಮಗೆ ಇನ್ನೂ ಡೇಟಾ ಇಲ್ಲ. 15 ಇಯರ್ಸ್ ಮಾತ್ರ ಡೇಟಾ ಅವೈಲೇಬಲ್ ಇದೆ. 15 ಇಯರ್ಸಲ್ಲಿ ಒಂದು 100 ಹುಡುಗರಿಗೆ ಈ ಥರ ಮಾಡಿದ್ರೆ 99.85% ಇನ್ನೂ ಚೆನ್ನಾಗಿದ್ದಾರೆ. ಅಬ್ಸಲ್ಯೂಟ್ಲಿ ರೆಗ್ಯುಲರ್ ಆಗಿ ಮಾಡ್ಬೋದು. ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಅಂತಾರಲ್ಲ, ಅಂದರೆ ಅವರು ಬಾತ್ರೂಮಿಗೆ ಹೋಗೋದಾಗ್ಲಿ, ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡೋದು, ವಾಕಿಂಗ್ ಆಗಲಿ, ಸಿಂಪಲ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಆಡ್ತಾರೆ. ಅದರಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಎಕ್ಸೆಪ್ಟ್ ಒಂದು ಲಿಮಿಟೇಷನ್ ಇರುತ್ತೆ, ಹೆವಿ ಫಾಸ್ಟ್ ರನ್ನಿಂಗ್ ಮಾಡ್ಬೋದು, ಬಟ್ ಓನ್ಲಿ ಅದರಿಂದ ವೇರ್ ಔಟ್ ಜಾಸ್ತಿ ಆಗುತ್ತೆ. ಅಂದರೆ ಇದೇನಿದು ಇಷ್ಟು ವರ್ಷ ಬರುತ್ತೆ ಅಂತ ಇರುತ್ತಲ್ಲ, ಅದು ಸ್ವಲ್ಪ ಚಾನ್ಸ್ ಕಡಿಮೆ ಅದರದ್ದು. ಕೇಳಿಸ್ತಾ ಇಲ್ಲ ಸರ್? ಸಾರಿ ಸರ್, ಐಡಿಯಾ ಇಲ್ಲ. ಬಟ್ ಇದು ಕಂಡೀಷನ್ ಭಾಳ, ಅಂದರೆ ನಾನು ಯಾವುದರಿಂದ ಹೇಳ್ತಿದ್ದೀನಿ ಅಂತ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಅವರು ಭಾಳ ಜನ ಭಾಳ ಹತ್ರ ಕೇಳಿದ್ದಾರೆ. ಸುಮಾರು ಒಂದು ಸರ್ 5 ವರ್ಷ ಅಥವಾ ಜಾಸ್ತಿ ಇದ್ರ ಬಗ್ಗೆ ವಿಚಾರಿಸಿದ್ದಾರೆ ಅವರು. ಭಾಳ ಪ್ಲೇಸಸಲ್ಲಿ ಕೇಳಿದ್ದಾರೆ. ನನಗೆ ಬೇರೆ ಕಡೆ ಆಗಿದ್ದೇನೆ ಇಲ್ಲ ಅಂತ ಐಡಿಯಾ ಇಲ್ಲ ಸರ್. ಬಟ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂದರೆ ಸುಮಾರು ಜಾಗ ಓಡಾಡಿದ್ದಾರೆ ಅದರಲ್ಲಿ ಈ ಕಂಡೀಷನ್ ಇಟ್ಕೊಂಡು. ಯಾವ್ದು ಸರ್? ಸರ್ 1-1.5 ಲಕ್ಷ ಹುಡುಗರಲ್ಲಿ ಒಬ್ಬರಿಗೆ ಇನ್ಸಿಡೆನ್ಸ್, 1.5 ಲಕ್ಷ ಅಥವಾ 1 ಜನ ಅದರಲ್ಲಿ ಒಬ್ಬರಿಗೆ ಆಗೋದು. ನಡೀತಿದ್ರು, ಬಟ್ ಸರಿ ಇರಲಿಲ್ಲ ಅವ್ರು ನಡೆಯೋ ಪ್ಯಾಟರ್ನ್. ಅಂದರೆ ಅವರಿಗೆ ಭಾಳ ಬ್ಯಾನಿ ಇತ್ತು, ಪೇನ್, ಅಂದರೆ ಕೂತಾಗ ಪೇನ್ ಇತ್ತು, ನಿಂತಾಗ ಪೇನ್ ಇತ್ತು, ನಡೀತಾ ಪೇನ್ ಇತ್ತು, ಏನಾದರೆ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಪೇನ್ ಇತ್ತು. ಆ್ಯಂಡ್ ಇದು ಇವರು ಬಂದಾಗ ಕೂಡ, ಯಾಕಂದರೆ 19 ಇಯರ್ಸಲ್ಲಿ ಒಂದು ದೊಡ್ಡ ಸರ್ಜರಿ ಮಾಡಬೇಕು ಅಂತಂದರೆ ಅವರಿಗೆ ಲೈಫ್ ಚೇಂಜಿಂಗ್. ನಾವು ಕೂಡ ನಾನು ಇಂಗ್ಲೆಂಡಲ್ಲಿ ಓದಿದ್ದೆ. ನಾವು ಅಲ್ಲಿ ನನಗೆ ಕಲಿಸಿದ್ದವ್ರದ್ದು ಇದೆಲ್ಲ ಯಾರು ಕಲಿಸಿದ್ದಾರೆ ಅವ್ರ ಜೊತೆ ಕೂಡ ನಾನಿದು ಕೇಸ್ ಡಿಸ್ಕಸ್ ಮಾಡಿದೆ, ಅವ್ರದ್ದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದೆ. ಆ್ಯಂಡ್ ಈ ಥರ ಏನೇನು ರಿಸ್ಕ್ ಅದರದ್ದು, ಏನೇನು ಬೆನಿಫಿಟ್ಸ್ ಇದೆ, ಏನೇನು ಚಾಲೆಂಜಸ್ ಬರುತ್ತೆ, ಇವೆಲ್ಲ ಆ್ಯಂಟಿಸಿಪೇಟ್ ಮಾಡಿದ್ವಿ. ಆ್ಯಂಡ್ ಇದೇ ಸೇಮ್ ನಾನು ಅವ್ರ ಫ್ಯಾಮಿಲಿ ಜೊತೆ ಕೂಡ ಡಿಸ್ಕಸ್ ಮಾಡಿದೆ. ಸರ್ಜರಿ ಆಗೋದಕ್ಕಿಂತ ಮುಂಚೆ ಸುಮಾರು ಒಂದು 4-5 ಸತಿ ನಮ್ಮದು ಫ್ಯಾಮಿಲಿ ಜೊತೆ ಮೀಟಿಂಗ್ ಆಯಿತು. ಅವ್ರಿಗೆ ಏನೇನಿದೆ ಎಲ್ಲ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಆಮೇಲೆ ನಾವು ಇಬ್ಬರೂ ಸೇರಿಕೊಂಡು ಡಿಸಿಷನ್ ತೊಗೊಳ್ವಿ ದಟ್ ಈ ಸರ್ಜರಿ ಕ್ಯಾರಿ ಆನ್ ಮಾಡೋಣ ಅಂತ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋ
ಎಂಡೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.